ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆ ಮಕ್ಕಳ ಕಲಿಕೆಯ ಮೊದಲ ಪಾಠದಲ್ಲಿ ಮನೆಯ ವಾತಾವರಣದ ಮಹತ್ವ ಎಂಬ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಎಂಸಿ ತಳಲು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಹಾಗೂ ಎಚ್.ಡಿ. ಕೋಟೆ ತಾಲೂಕಿನ ಸಹಾಯಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ರಾಜುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ನಮಸ್ಕಾರಮ್ಮ. ಥ್ಯಾಂಕ್ ಯು. ನನಗೂ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರ. ಸರ್ ಸರ್ ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್. ನನ್ನ ಹೆಸರು ರಾಜು ಎ ಅಂತ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರಗೂರಿಂದ ಎಂಸಿ ತಳಗೆ ಪ್ರತಿದಿನ ಇಲ್ಲಿಂದಲೇ ಓಡಾಡ್ತಾ ಇದ್ದೀನಿ. ಸುಮಾರು ನಮ್ಮ ಶಾಲೆಯಲ್ಲಿ 102 ಮಕ್ಕಳು ದಾಖಲಾತಿಯನ್ನು ಹೊಂದಿದ್ದಾರೆ. ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಒಂದು 8-10 ಮಕ್ಕಳು ಕಡಿಮೆ ಆಗಿದ್ದಾರೆ, 20 ಮಕ್ಕಳು. ಹೌದಾ ಸರ್? ಶೈಕ್ಷಣಿಕವಾಗಿ ನಾವು ಕೂಡ ದಾಖಲಾತಿ ಆಂದೋಲನವನ್ನು ಮಾಡಿ ಇನ್ನು ಹೆಚ್ಚಿನ ದಾಖಲಾತಿಯನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಶಿಕ್ಷಕರು, ನಾವುಗಳು, SDMC ಅವರು ಮತ್ತೆ ನಮ್ಮ ಎಲ್ಲ ಗ್ರಾಮದ ಮುಖಂಡರುಗಳು ಕೂಡ ನಮ್ಮ ಜೊತೆಗೂಡಿ ಈ ಕಾರ್ಯವನ್ನ ನಾವು ಕೈಗೊಂಡಿದ್ದೇವೆ. ಹಾ ಸರ್. ಸರ್, ಮಕ್ಕಳ ಕಲಿಕೆ ಯಾವ ಹಂತದಲ್ಲಿ ಪ್ರಾರಂಭ ಆಗುತ್ತೆ ಅಂತ ನೀವು ಭಾವಿಸ್ತೀರಾ ಸರ್? ನೋಡಿ, ಮಕ್ಕಳ ಕಲಿಕೆ ಒಂದು ಏನು ಪ್ರಾರಂಭದ ದಿನಗಳು, ಆ ಮಗುವಿಗೆ 0 ವಯಸ್ಸು ಪ್ರಾರಂಭ ಆಗುತ್ತಲ್ಲ, ಹುಟ್ಟಿನಿಂದ ಹೌದು ಸರ್, ಗೋರಿಯವರೆಗೂ ಕೂಡ ಕಲಿತಾನೆ ಇರ್ತದೆ. ಅಂದ್ರೆ ಹುಟ್ಟಿನಿಂದ ಗೋರಿ ಮೀನ್ಸ್ ಅವನು ಕೊನೆ ಆಗೋ ತನಕ, ಸಾವಿನ ತನಕನೂ ಕೂಡ ಒಂದು ಮಗು ತಾನು ಪ್ರಾರಂಭದ ದಿನದಿಂದ ಕೊನೆಯ ಹಂತದವರೆಗೂ ಪ್ರತಿದಿನ ಹೊಸತನ್ನ ಕಲಿತಾನೆ ಇರ್ತಾನೆ. ಹೌದು ಸರ್. ಅದು ಮನೆ ಆಗಿರ್ಬೋದು, ಅಥವಾ ನೆರೆಹೊರೆಯವರಾಗಿರ್ಬೋದು, ಅಥವಾ ಬಂಧು ಬಳಗ ಆಗಿರ್ಬೋದು, ಅಥವಾ ಸ್ನೇಹಿತರಾಗ್ಬೋದು, ಅಥವಾ ಇನ್ನಿತರೆ ಮಗು ಕಲಿತಾ ಹೋಗುತ್ತೆ. ಮನೆ ಮೊದಲ ಪಾಠಶಾಲೆ ಅನ್ನೋಂತ ಒಂದು ಕಾನ್ಸೆಪ್ಟ್ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಮನೆಯ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು. ಅದು ಪರಿಸರ, ಸಮಾಜ ಅತ್ಯಂತ ಒಂದು ಪ್ರಮುಖವಾದಂತ ಪಾತ್ರವನ್ನು ವಹಿಸುತ್ತೆ. ಮುಖ್ಯವಾಗಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ನಾಣ್ಣುಡಿ ನಿಜವಾಗ್ಲೂ ಕೂಡ ಅದು ಅಕ್ಷರ ಸಹ ಸತ್ಯ. ಯಾಕಂದ್ರೆ ಒಂದು ಮಗುವಿಗೆ ತಾಯಿ ಹೇಗೆ ತನ್ನ ವಾತಾವರಣದಲ್ಲಿ, ಪರಿಸರದಲ್ಲಿ ಅತಿ ಎತ್ತರದಲ್ಲಿ ಕಾಣ್ತಾಳೆ, ಮಗುವಿನ ಮೇಲೆ ಒಂದು ಅಪಾರವಾದಂತಹ ಒಂದು ಪರಿಣಾಮ ಬೀರುತ್ತೆ. ತಾಯಿ ಏನೆಲ್ಲ ಕಲ್ಸ್ಕೊಡ್ತಾಳೆ, ಆ ಪ್ರೀತಿ, ಆ ಮಮತೆ ಎಷ್ಟೊಂದು ದಾರಿಯನ್ನು ಎರಿತಾಳೆ. ಆ ನಿಟ್ಟಿನಲ್ಲಿ ಮಗು ಕಲಿಕೆಯನ್ನ ಶೀಘ್ರವಾಗಿ ಪ್ರಾರಂಭ ಮಾಡ್ಕೋತಾ ಹೋಗುತ್ತೆ ಅಂತ ನಾನು ಹೇಳ್ಬೋದು. ಮತ್ತೆ ಈ ಒಂದು ಮಕ್ಕಳ ಕಲಿಕೆಯ ಮೊದಲ ಪಾಠ ಅಂತ ಏನ್ ಹೇಳಿದ್ವಿ ಅಂದ್ರೆ, ಅದು ಮನೆಯ ವಾತಾವರಣದ ಮಹತ್ವ. ಮೊದಲನೇದಾಗಿ ಮಕ್ಕಳ ಕಲಿಕೆಗೆ ಮೊದಲ ಗುರು ತಾಯಿ ಅಂತ ನಾನು ಹೇಳಿದೆ ಅಲ್ವಾ. ಹೆಚ್ಚು ಸಮಯ ತಾಯಿ ಏನ್ ಮಾಡ್ತಾಳೆ, ಮಕ್ಕಳ ಜೊತೆ ಕಲಿತಾಳೆ ಅಂದ್ರೆ ಸಮಯವನ್ನ. ಈ ಜಗತ್ತಿನಲ್ಲಿ ಮಕ್ಕಳ ಬಗ್ಗೆ ನಿಷ್ಕಲ್ಮಶವಾಗಿ ಪ್ರೀತಿ, ಮಮತೆ, ಮಮಕಾರ, ಬಾಂಧವ್ಯ, ಒಲವು ಇತ್ಯಾದಿಗಳನ್ನ ಕೊಡೋಳು ಯಾರು ಇದ್ರೆ ಜಗತ್ನಲ್ಲಿ ಅದು ತಾಯಿ ಅಂತ ಮಾತ್ರ ಹೇಳ್ಬಹುದು. ಒಂದು ಸಿಂಪಲ್ ಉದಾಹರಣೆ ಹೇಳೋದಾದ್ರೆ, ಒಬ್ಬ ತಾಯಿ
10 ಮಕ್ಕಳನ್ನು ಸಾಕ್ತಾಳಂತೆ. ನಮ್ಮ ಹೌದು. ಗ್ರಾಮಾಂತರದ ಪ್ರದೇಶದಲ್ಲಿ ನಾನ್ ನೋಡಿದ್ದು 10 ಮಕ್ಕಳನ್ನು ಸಾಕ್ತಾಳೆ. ಅದೇ 10 ಮಕ್ಕಳು ಒಬ್ಬ ತಾಯಿಯನ್ನು ಸಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂತ ಪರಿಸ್ಥಿತಿ ಇದೆ ಇವತ್ತು. ಖಂಡಿತ ಸರ್. ಮಾತಾಡ್ತಾ ಹೋದ್ರೆ ಇದನ್ನೇ ಒಂದು ಗಂಟೆಗಟ್ಟ ಕಾಲ ಮಾತಾಡ್ಬೋದು. ಓಕೆ ಸರ್. ಸರ್, ನೀವು ಹೇಳ್ದಾಗೇನೆ ಅಂದರೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಎಂಬ ನಾಣ್ಣುಡಿ ಎಷ್ಟು ಮಹತ್ವದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಸರ್, ಹಾಗೇನೆ ಮನೆಯ ವಾತಾವರಣ ಮಗುವಿನ ಕಲಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಅದಂತೂ ಆ ಮನೆ ವಾತಾವರಣ ಇದೆಯಲ್ಲ, ಇವತ್ತು ಏನು ಒಂದು ಕಲಿಕೆಗೆ ಮನೆ ವಾತಾವರಣ ಎಷ್ಟು ಪೂರಕವಾಗಿ ಮಕ್ಕಳ ಮೇಲೆ ಬೀಳ್ತವೆ ಅಂತ ಹೇಳಿದ್ರೆ, ಬಹುಶಃ ಯಾವ ಯೂನಿವರ್ಸಿಟಿ, ಯಾವ ಗುರುಕುಲಗಳು, ಯಾವ ಇದು ಶಾಲೆಗಳು ಕೂಡ ಪ್ರಭಾವ ಬೀರೋದಿಲ್ಲ. ಅವು ಅಷ್ಟೊಂದು ಪ್ರಾರಂಭದಲ್ಲಿ ಆ ಮಕ್ಕಳಿಗೆ ಪ್ರಭಾವ ಬೀರ್ತವೆ ಅಂತ ಹೇಳ್ಬೋದು. ಖಂಡಿತ. ಮನೆ ವಾತಾವರಣ ಮಗುವಿನ ಕಲಿಕೆ ಮೇಲೆ, ಮಗುವಿನ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೀತಕ್ಕಂಥ ಅನೌಪಚಾರಿಕ ಕಲಿಕಾ ಪ್ರಕ್ರಿಯೆಗಳನ್ನ ಅದೇನಾಗುತ್ತೆ ಅವಲಂಬಿಸಿರುತ್ತೆ. ಹೌದು ಸರ್. ಕುಟುಂಬದಲ್ಲಿ ನಡೀತಕ್ಕಂಥ ಬಹುತೇಕ ಬದಲಾವಣೆಗಳು ಅದು ಕೂಡ ಮಕ್ಕಳ ಮೇಲೆ ಗಂಭೀರವಾದಂತ ಪರಿಣಾಮವನ್ನು ಬೀರುತ್ತೆ ಅಂತ ನಾನು ಈಗ ಪಾಲಕರೇ ಇರ್ಬೋದು, ಪೋಷಕರೇ ಇರ್ಬೋದು, ಮಗುವಿನ ಕಲಿಕೆಗೆ ಪ್ರಥಮ ಆದ್ಯತೆ ನೀಡಬೇಕಾಗತ್ತೆ. ಹೌದು ಸರ್. ಬಹುಮುಖ್ಯವಾಗಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಈ ಮಗುವಿನ ಬಾಲ್ಯ ಏನಾಗಿರುತ್ತೆ, ಹೆಚ್ಚು ಸಂಕೀರ್ಣ ಅಂಶಗಳನ್ನ ಕುರಿತು ಬದಲಾವಣೆ ಆಗುತ್ತಲೇ ಇರ್ತದೆ ಅಲ್ವಾ ಸರ್? ಖಂಡಿತ. ಈ ಸಮಾಜದ ಎಲ್ಲಾ ಪ್ರಮುಖ ಬದಲಾವಣೆಗಳು ನಮ್ಮ ಮಗುವಿನ ಒಂದು ಕಲಿಕಾ ಸಾಮರ್ಥ್ಯದ ಮೇಲೆ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಬೀರುತ್ತೆ ಅನ್ನೋ ಮಾತಿನಲ್ಲಿ ಎರಡು ಮಾತಿಲ್ಲ. ಖಂಡಿತ. ನಿಜವಾಗಿ ಕೂಡ ಹೌದು ಸರ್. ಹೌದು, ಖಂಡಿತವಾಗಿಯೂ ಕೂಡ ಅದು ಮುಖ್ಯವಾಗಿ ಸಂವೇದನಾ ಗತಿಯ ಹಂತದಲ್ಲಿ ಮಗುವಿನ ಕಲಿಕೆಗೆ ಮತ್ತು ಕಲಿಕೆಯು ಉತ್ತಮವಾಗಿರುತ್ತೆ ಅನ್ನೋ ಅಂತ ಒಂದು ಮಾತನ್ನ ಇವರು ಯಾರು ಶೈಕ್ಷಣಿಕ ಮನೋವಿಜ್ಞಾನಿ ಜಾನ್ ಪಿಯಾಜೆ ಅಂತಕ್ಕಂಥವ್ರು ಹೇಳ್ತಾರೆ. ಅದರಿಂದಲೇ ಈ ಮಗುವಿನ ಕಲಿಕೆಯು ಪರಿಸರ ಮತ್ತು ಮಗುವಿನ ಬೆಳವಣಿಗೆಗೆ ಕಲಿಕೆ ಎಂಬುದು ನಿರಂತರವಾಗಿರ್ತಕ್ಕಂಥದ್ದು. ನಿಜ ಅಲ್ಲ? ಹೌದು ಸರ್. ಹೇಗೆ ಒಂದ್ ಮನೆ ವಾತಾವರಣದಲ್ಲಿ, ಉದಾಹರಣೆಗೆ ಒಂದ್ ಮನೆಯಲ್ಲಿ ಒಂದು ಸಂಗೀತ, ಮುಂದೆ ಹೇಳ್ಕೊಂತ ಹೋಗ್ತೀನಿ, ಒಂದ್ ಸಂಗೀತ ಕಲಿತಾ ಇರ್ತಕ್ಕಂಥ ಒಂದು ಕುಟುಂಬ ಇದ್ರೆ ಆ ಮಗು ಏನ್ ಮಾಡುತ್ತೆ, ಪ್ರತಿನಿತ್ಯ ಕೂಡ ಆ ಸಂಗೀತದಲ್ಲಿ ಆಲಾಪನೆ ಮಾಡ್ಕೊತ ಸಂಗೀತದ ಮಜಲುಗಳನ್ನ ಅಭ್ಯಾಸ ಮಾಡ್ಕೊತ ಹೋಗ್ತಾ ಇರುತ್ತೆ. ಅದು ಅವ್ರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದು ಶಾಸ್ತ್ರೀಯ ಸಂಗೀತ ಇರಬಹುದು, ಅಥವಾ ಜನಪದ ಕಥೆಗಳಿರ್ಬಹುದು, ಜನಪದ ಕಾವ್ಯಗಳಿರ್ಬಹುದು, ಕಥನಗಳಿರ್ಬಹುದು, ಹಾಡುಗಳಿರ್ಬಹುದು, ಎಲ್ಲವೂ ಕೂಡ ಮನೆಯ ವಾತಾವರಣದ ಮೇಲೆ ಬೀರ್ತಾ ಹೋಗುತ್ತೆ. ಆ ಮನೆಯಲ್ಲಿ ಕಲಿಕಾ ವಾತಾವರಣ ಯಾವುದೇ ಆಗಿದ್ದರೂ ಕೂಡ ಮಗುವಿನ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರುತ್ತೆ. ಖಂಡಿತ ಸರ್. ಅವನು ಮುಂದಿನ ಯಶಸ್ವಿಗೆ ಅದು ದಾರಿ ಕೂಡ ಆಗತ್ತೆ ಅಂತ ಹೇಳ್ಬಹುದು. ಹೌದು ಸರ್. ಖಂಡಿತ. ಹೌದು ಸರ್. ಅಂದ್ರೆ ನೀವು ಹೇಳಿದ್ರಿ ಸರ್, ಅಂದ್ರೆ ಕುಟುಂಬದ ಬಹುತೇಕ ಬದಲಾವಣೆಗಳು ಕೂಡ ಮಕ್ಕಳ ಮೇಲೆ ತುಂಬಾ ಪರಿಣಾಮಗಳನ್ನ ಬೀಳುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್. ಹಾಗೇನೆ ಮಗು ಶಾಲೆಗೆ ಹೋಗುವ ಮೊದಲು ಮನೆಯಲ್ಲಿ ಯಾವ ರೀತಿಯ ಕಲಿಕೆಗಳು ನಡೆಯುತ್ತೆ ಅಂತ ಹೇಳ್ತೀರಾ ಸರ್? ನಮ್ಮ ಕಲಿಕೆ ಮೊದಲು ಅಂತಂದ್ರೆ ನಮ್ಮ ಗುರುರಾಜ ನಾಯ್ಡು ಅವರು ಹೇಳ್ದಂಗೆ, ಮಕ್ಕಳ ಒಂದು ಕಲಿಕೆ ಪೂರ್ವದಲ್ಲಿ ಏನು ಕಳ್ಳ ತೊತ್ತೋ ಅಂತ ಹೇಳಿ ಅವರು ತುಂಬಾ ಅವರ ಒಂದು ಮಾತನಾಡುವಾಗ ಮಕ್ಕಳ ಕಲಿಕೆಯ ಮೊದಲ ಹಂತದ ಮಾತುಗಳನ್ನ ತಾಯಿ ಅರ್ಥ ಮಾಡ್ಕೊತಾಳೆ, ಇನ್ ಯಾರಿಗೂ ಅರ್ಥ ಆಗೋದಿಲ್ಲ. ಆ ಮಗು ನಮ್ಗೆ ಏನು ಮಾತಾಡುತ್ತೆ ಅಂತಂದ್ರೆ, ಅಮ್ಮ ಕಳ್ಳ ತೊತ್ತೋ ಅಂತಂದ್ರೆ, ಓ ನಿನಗೆ ಊಟ ಬೇಕಾ, ಓ ನಿನಗೆ ಇಂತೇದ್ ಬೇಕಂದ್ರೆ ತಾಯಿ ಮಾತ್ರ ಹೇಳಬಲ್ಲಳು. ಹೌದು ಸರ್. ಅದು ಆ ಪ್ರಾರಂಭದ ಮಗು ಶಾಲೆಗೆ ಹೋಗುವ ಮೊದಲು ಮನೆಯಲ್ಲಿ ಇಂತಹ ಕಲಿಕೆಗಳು ಅವೇನಾಗ್ತದೆ, ತಾಯಿ ತಿದ್ದುತ್ತಾ ಹೋಗ್ತಾಳೆ. ಅದಲ್ಲಪ್ಪ ಇದು, ಇದಲ್ಲ ಇದು, ಏನೇನೋ ಹೇಳ್ಕೊತ ಹೋಗ್ತದೆ. ಅವು ಕಲಿಕೆ ಮೇಲೆ ಅಪಾರವಾದಂತ ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ಬಹುದು. ಅಂತಂದ್ರೆ ಮನೆಯಲ್ಲಿ ಸರಿಯಾದಂತಹ ವಾತಾವರಣ ಇದ್ರೆ ಮಗುವಿನ ಒಂದು ಗಮನ ಏನಾಗುತ್ತೆ ಅಂದ್ರೆ, ಏನೆಲ್ಲ ಬರ್ಬೋದು, ಭಾಷಾ ಕೌಶಲ್ಯ, ಒಂದು ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಗೆ ಎಲ್ಲವೂ ಕೂಡ ಉತ್ತಮವಾಗ್ತವೆ. ಅವೆಲ್ಲವೂ ಉತ್ತಮವಾದಂತ ಕಲಿಕೆಗಳಾಗಿ ನಡೀತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬಹುದು. ಕಲಿಕೆ ಅಂತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದಲ್ಲಿ ಏನು ನಿರ್ಧಾರಿತ ಆಗಿರೋದಿಲ್ಲ. ಈಗ ಪಂಚಾಕ್ಷರಿ ಗವಾಯಿ ಅಂತವರು ಕಣ್ಣಿಲ್ದೇ ಇರಬಹುದು, ಬಟ್ ಜಗತ್ತಿಗೆ ಅವರು ತಮ್ಮ ಸಂಗೀತವನ್ನು ತೋರಿಸ್ಕೊಟ್ರು. ಹೌದು ಸರ್. ಹೇಗ್ ಸಾಧ್ಯ ಆಯ್ತು? ಆಸಕ್ತಿ. ಇವತ್ತು ನೋಡಿ, ಕಣ್ಣಿಲ್ಲದ ಒಂದು ವಿಶೇಷ ಚೇತನರು
ಬಸ್ ಸ್ಟ್ಯಾಂಡ್ ನಲ್ಲಿ ನಾವು ಯಾರೂ ಸಹಾಯ ಇಲ್ಲದೆ ಕೂಡ ಹೋಗ್ತಾರೆ. ಯಾಕಂದ್ರೆ ಅವ್ರ ಹೌದು ಸರ್. ಆತ್ಮವಿಶ್ವಾಸ, ನಾನು ಹೋಗೇ ಹೋಗ್ತೀನಿ, ನಾನ್ ಮಾಡೇ ಮಾಡ್ತೀನಿ ಅಂತ ಇಂತ ಒಂದು ಪ್ರಸ್ತುತ ಜಗತ್ತಿನಲ್ಲಿಯೂ ಕೂಡ ಯಾರನ್ನು ಅವಲಂಬಿಸ್ಕೊಳ್ಳದೆ ಅವ್ರು ಹೋಗ್ತಾರಲ್ಲ, ಅಂತ ಕಲಿಕೆ ಆಗ್ಬೇಕು ನಮ್ಮಲ್ಲಿ. ಹೌದು ಸರ್. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಕಲಿಕೆಗಳು ಮನೆಯಲ್ಲಿಯೇ ಕಲ್ಸ್ಕೊಂತ ಓದ್ತಾ ಇದ್ರೆ ಯಾರನ್ನು ಕೂಡ ನಾವು ಅವಲಂಬಿತರಾಗಿರೋದು ಬೇಕಾಗಿಲ್ಲ ಅನ್ನೋದನ್ನ ನಾವು ಮಾತಾಡ್ಬೋದು. ಹೌದು ಸರ್. ಸರ್, ನೀವು ಹೇಳ್ದಾಗೇನೆ ಅಂದ್ರೆ ಮಗುವಿನ ಮೊದಲ ಕಲಿಕೆ ತಾಯಿಯಿಂದಲೇ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ. ಹೌದು ಹೌದು. ಸರ್, ಹಾಗೇನೆ ಪೋಷಕರ ನಡೆನುಡಿಗಳು ಮತ್ತೆ ಮಾತನಾಡುವ ಶೈಲಿ ಮಕ್ಕಳ ಕಲಿಕೆಗೆ ಹೇಗೆ ಮಾದರಿಯಾಗುತ್ತೆ ಸರ್? ಖಂಡಿತವಾಗಿ. ಈಗ ನಾವು ಒಂದು ಶಾಲೆಗಳಲ್ಲಿ ಅಥವಾ 4 ಜನರ ಜೊತೆ ನಾವು ಮಾತಾಡುವಾಗ, ಸಭೆ ಸಮಾರಂಭಗಳಲ್ಲಿ ನಾವು ಮಾತಾಡುವಾಗ ನಮ್ಮ ಪೋಷಕರ ನಡೆನುಡಿಗಳು, ಮಾತನಾಡುವ ಶೈಲಿ ಅವು ಜೀವನದುದ್ದಕ್ಕೂ ನಾವು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂತಂದ್ರೆ ಈಗ ನೋಡಿ, ಕನ್ನಡದಲ್ಲಿ ಅವಾಸ್ತ ಭೇದಗಳು, ಪ್ರಾಂತ ಭೇದಗಳು ಅಂತ ಇವೆಲ್ಲ ಬರ್ತವೆ. ಯಾಕೆ ನಾವು ಮೈಸೂರು ಕನ್ನಡ, ಗುಲ್ಬರ್ಗ ಕನ್ನಡ, ಮಂಗಳೂರು ಕನ್ನಡ ಅಂತ ಯಾಕೆ ಹೇಳ್ತೀವಿ? ಕೆಲವು ನಾವು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಗಳನ್ನೇ ಮಾತಾಡ್ತೀವಿ. ಈಗ ನಾರ್ತ್ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಆದ್ರೆ ನಾವು ಮಾತನಾಡುವತಕ್ಕಂತ ಶೈಲಿ, ಉಚ್ಚಾರಣೆ ಯಾವುದೇ ದೋಷವಿಲ್ಲದೆ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಬಳಸೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಶೈಕ್ಷಣಿಕವಾಗಿ ಅವರಿಗೆ ಆ ಒಂದು ಅಪಾರವಾದಂತ ಜ್ಞಾನ ಇರಬೇಕು ಅಂತಂದ್ರೆ ಇವತ್ತು ನಮ್ಮ ಎಲ್ಲಾ ರೈತಾಪಿ ವರ್ಗದವರಿಂದ ಹಿಡಿದು ನಮ್ಮ ಎಲ್ಲಾ ಸುಶಿಕ್ಷಿತರು ಕೂಡ ನಮ್ಮ ಮಕ್ಕಳನ್ನ ಮೊದಲು ಶಾಲೆಗೆ ಕಳಿಸ್ಬೇಕು. ಆ ಶಾಲೆಯಲ್ಲಿ ಕಲಿತಕ್ಕಂತ ಪಾಠ, ಆ ಶಾಲೆಯಲ್ಲಿ ನಡೀತಕ್ಕಂತ ಕಲಿಕೆಯ ವಾತಾವರಣ ಅದು ಮಕ್ಕಳ ಮೇಲೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಉತ್ತಮವಾದಂತ ಪರಿಣಾಮ ಬೀರುತ್ತೆ. ಹಾಗೆ ತಂದೆ ತಾಯಿ ಬಳಸುವ ಪದ, ತಂದೆ ತಾಯಿ ಮಾತನಾಡುವ ರೀತಿ, ಆ ಶೈಲಿ ಮಕ್ಕಳ ಮೇಲೆ ಅಪಾರವಾದಂತಹ ಒಂದು ಪರಿಣಾಮ ಬೀರಿ ಅದು ಅವರ ಶೈಕ್ಷಣಿಕವಾಗಿ ಮುಂದಿನ ಭವಿಷ್ಯದಲ್ಲಿ ಅದು ಮುಂಚೂಣಿಯಲ್ಲಿ ಇರ್ತವೆ. ಹಾಗಾಗಿ ನಾವು ಮಾತನಾಡುವ ರೀತಿ, ಶೈಲಿಗಳು ತುಂಬಾ ಕ್ಲಿಷ್ಟವಾಗಿರಬಾರದು. ಸರಳವಾಗಿ ಮಗುವಿಗೆ ಅರ್ಥವಾಗುವ ರೀತಿ ಇದ್ದಲ್ಲಿ ಕಲಿಕೆಗೆ ಉತ್ತಮ ವಾತಾವರಣವನ್ನ ನಾವು ಕಲಿಸ್ಕೊಡುವಂತ ನಿಟ್ಟಿನಲ್ಲಿ ಸಾಧ್ಯ ಆಗುತ್ತೆ. ಹೌದು ಸರ್. ಸರ್, ಅಂದ್ರೆ ತಂದೆ ತಾಯಿ ಮಾತನಾಡುವ ರೀತಿ ಹೇಗೆಲ್ಲ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಆದ್ರಿಂದ ತಂದೆ ತಾಯಿಗಳು ಸರಳವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಸರ್, ಹಾಗೇನೆ ಮನೆಯ ಸದಸ್ಯರ ಮಧ್ಯದ ಬಾಂಧವ್ಯಗಳು ಮಗುವಿನ ಭಾವನಾತ್ಮಕ ಹಾಗೂ ಬೌದ್ಧಿಕ ಬೆಳವಣಿಗೆ ಯಾವ ರೀತಿ ಪರಿಣಾಮ ಬೀಳ್ಬೋದು ಸರ್? ನೋಡಿ, ಹಿಂದೆ ನೋಡಿ, ಮಕ್ಕಳ ಮೇಲೆ ದೊಡ್ಡ ಕೂಡು ಕುಟುಂಬಗಳು ಮತ್ತೆ ಅವಿಭಕ್ತ ಕುಟುಂಬಗಳು ತುಂಬಾ ಚೆನ್ನಾಗಿ ದೊಡ್ಡದಾಗಿರ್ತಾ ಇದ್ದು. ಅವಾಗ ಅಲ್ಲಿ ನೀವು ಬೆರಳೆಣಿಕೆ ಇತ್ತೀಚೆಗೆ ಬಿಡಿ, ನಿಮ್ಗೆ ಎಷ್ಟು ಮಕ್ಕಳು ಅಂದ್ರೆ 1, 2 ಈ ಬಹುಪಾಲು ಹಿಂಗೆ ಇರ್ತವೆ. ಹಿಂದೆ ಅವಿಭಕ್ತ ಕುಟುಂಬದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಜಾಸ್ತಿ ಜನಸಂಖ್ಯೆ ಇರ್ತಾ ಇತ್ತು. ಅಂದ್ರೆ ಮನೆಯ ಸದಸ್ಯರ ಒಂದು ಮಧ್ಯದಲ್ಲಿ ಬಾಂಧವ್ಯಗಳು ಮಗುವಿನ ಭಾವನಾತ್ಮಕ ಹೇಗಿರುತ್ತೆ ಬೌದ್ಧಿಕವಾಗಿ ಅನ್ನೋಂತ ನಿಟ್ಟಿನಲ್ಲಿ ಅದು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಆಗೋದಾದ್ರೆ, ಆ ಕೂಡು ಕುಟುಂಬಗಳಲ್ಲಿ ಮಕ್ಕಳು ವಾಸ ಮಾಡ್ತಾ ಇದ್ರೆ, ಓಡಾಡ್ತಾ ಇದ್ರೆ, ಪ್ರೀತಿ ಮಾಡ್ತಾರೆ, ಆ ಮಕ್ಕಳಿಗೆ ಒಂದು ಗೌರವ, ಭಯ, ಒಂದು ಕಲಿಕೆಗೆ ಆದ್ಯತೆಯನ್ನ ಕೊಡ್ತಕ್ಕಂಥದ್ದು ಅವಿಭಕ್ತ ಕುಟುಂಬದಲ್ಲಿ ನಾವು ಕಲಿತ. ನಮ್ಮ ದೊಡ್ಡಪ್ಪ ಬರ್ತಾರೆ, ನಮ್ ಚಿಕ್ಕಪ್ಪ ಬರ್ತಾರೆ, ನಮ್ ತಾತ ಇದ್ದಾರೆ, ಏನೋ ಒಂದ್ ಕಡೆ ಒಬ್ರು ಪ್ರೀತಿ ತೋರಿಸ್ರೆ ಇನ್ನೊಬ್ರು ಎಲ್ಲೋ ಒಂದ್ ಕಡೆ ಬೈತಾ ಇರ್ತಾರೆ, ಎಲ್ಲೋ ಒಂದ್ ಕಡೆ. ಅವಾಗ ಯಾವುದೇ ತಪ್ಪು ತಗಾದೆಗಳು ಮತ್ತೊಂದು ನೀಡೋದಕ್ಕೆ ಅವಕಾಶವೇ ಇರ್ಲಿಲ್ಲ. ನೀವು ನೋಡಿ, ಇಂದಿನಿಂದ ನೋಡ್ಕೊ ಬನ್ನಿ ನೀವು, ಆ ಬಾಂಧವ್ಯಗಳು ಇನ್ನೂ ಗಟ್ಟಿಯಾಗಿದ್ದಾವೆ, ಅಷ್ಟು ಚೆನ್ನಾಗಿದ್ದಾವೆ. ಆಮೇಲೆ ಭೌತಿಕ ಬೆಳವಣಿಗೆಗಳು ಅಷ್ಟೇನೆ. ಒಬ್ರು ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಮತ್ತೊಂದು ರೀತಿಯಲ್ಲಿ ಅವರು ಶೈಕ್ಷಣಿಕವಾಗಿ ಹೆಚ್ಚು ಓದ್ಕೊಳ್ದೆ ಇರ್ಬೋದು, ಆದ್ರೆ ಆ ಒಂದು ನಾಟಕ, ಆ ಒಂದು ಕತೆ, ಆ ಒಂದು ಪುರಾಣಗಳು ಅಗಾಧವಾದಂತ ಪರಿಣಾಮಗಳು ನಮ್ಮ ಪೂರ್ವಜರಲ್ಲಿ ಬೀರಿದ್ದು. ಅವು ಮಕ್ಕಳ ಮೇಲೆ ಅವ್ರನ್ನೇನು ಭಾವನಾತ್ಮಕವಾಗಿ ತರ್ತಾ ಇದ್ರು. ನೀನು ನೋಡು, ಅರ್ಜುನನ ಗುರಿ ಇರ್ಬೇಕು, ಭೀಮನಂಗೆ ದಷ್ಟಪುಷ್ಟವಾಗಿರ್ಬೇಕು, ಬಲಶಾಲಿ ಆಗಿರ್ಬೇಕು, ಶಕ್ತಿವಂತನಾಗಿರ್ಬೇಕು, ಧೈರ್ಯಶಾಲಿ ಆಗಿರ್ಬೇಕು, ಈ ರೀತಿ ತುಂಬ್ತಾ ಇದ್ರು. ಹೌದು ಸರ್, ಖಂಡಿತ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಹೌದು ಸರ್, ಖಂಡಿತವಾಗಿ. ಆದ್ರೆ ಇವತ್ತು ನಾವು ವಿಭಕ್ತ ಕುಟುಂಬಗಳಲ್ಲಿ ಇಬ್ರು ಮಕ್ಕಳನ್ನ ಇಟ್ಕೊಂಡು ಏನ್ ಮಾಡ್ತೀವಿ, ನೋಡೋ ನಿಂತದ್ ಮಾಡ್ಬೇಕು ಅಂತಂದ್ರೆ ಮಕ್ಕಳು ಎದುರಿಸ್ತವೆ. ಹೌದು ಸರ್. ಹೌದಾ, ನಾನು ಊಟ ಮಾಡೋದ್ರಲ್ಲಿ ಇವತ್ತು ಅಂದ್ರೆ ಸಾಕು, ತಾಯಿ ತಂದೆಗೆ ಆಗ್ಲೇ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಪ್ಪ, ನಿನಗ್ ಸಂಜೆ ಏನಾದ್ರೂ ಒಂದ್ ತಂದು ಕೊಡ್ತೀನಿ, ನೀವ್ ಊಟ ಮಾಡಪ್ಪ ಅಂತ ಇವ್ರು ಎದ್ರಕೊಂಡು ಆ ಮಕ್ಕಳಿಗೆ ಕೊಡ್ಬೇಕಾಗುತ್ತೆ. ಅಂತ ಸಂದರ್ಭ ಬಂದಿರೋದ್ರಿಂದ ಮಕ್ಕಳನ್ನ ಒಂದ್ ಸ್ವಲ್ಪ ನಾವು ತೀರ ಬಾಯದಲ್ಲಿ ಬೆಳೆಸಬಾರ್ದು, ಅವರಿಗೆ ಪ್ರೀತಿಯಿಂದ ಬೆಳೆಸಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬಹುದು. ಹೌದು ಸರ್. ಅಂದ್ರೆ ಸರ್, ಅವಿಭಕ್ತ ಕುಟುಂಬದಿಂದ ಮಕ್ಕಳು ಉತ್ತಮವಾದ ಕಲಿಕೆಯಲ್ಲಿ ಮುಂದುವರಿಯಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹೌದು ಸರ್, ಹಾಗೇನೆ ಮನೆಯ ವಾತಾವರಣ ಶಾಲಾ ಕಲಿಕೆಗೆ ಪೂರಕವಾಗೋದಕ್ಕೆ ಯಾವ ರೀತಿಯ ಪಾತ್ರ ವಹಿಸುತ್ತೆ ಸರ್? ಆಮೇಲೆ ಈ
ಮನೆಯ ವಾತಾವರಣ ಶಾಲಾ ಕಲಿಕೆಗೆ ಒಂದು ಸಹ ಸಂಬಂಧ, ಒಂದು ಕಾರ್ಲೇಷನ್ ಅಂತ ಹೇಳ್ಬೋದು. ಖಂಡಿತ. ಅದು ಅತಿ ಮುಖ್ಯವಾದಂತ ವಾತಾವರಣ ಆಗುತ್ತೆ. ಮನೆಯ ವಾತಾವರಣದಲ್ಲಿ ಮಗು ಶಾಲೆಗೆ ಹೊರಡುವ ಮೊದಲು ಅಥವಾ ಏಳುವ ಮೊದಲು ಯಾವುದೇ ಸುಪ್ರಭಾತವನ್ನ, ಅಂದ್ರೆ ಬೈಗಳ ಸುಪ್ರಭಾತವನ್ನ ಆಡದೆ ಆ ಮಗುವಿಗೆ ಒಂದು ಉತ್ತಮವಾದಂತಹ ಹೇಳುವಾಗ್ಲೇನೆ, ಹೇಳಪ್ಪ ಟೈಮ್ ಆಗಿದೆ, ಬೇಗ ಹೇಳು, ನಿನ್ಗೆ ಈ ತರವಾದಂತ ಒಂದು ಮಾತನ್ನ ಆಡ್ತಾ ಇದ್ರೆ ಅವನು ಸ್ಕೂಲ್ಗೆ ಹೋಗೋದಕ್ಕೆ ತುಂಬಾ ಇಂಟ್ರೆಸ್ಟ್ ಪಡ್ತಾನೆ. ಹಾಗೇನೆ ಏನ್ ಮಾಡ್ಬೇಕು ನಾವು ಅಲ್ಲಿ ಅಂತಂದ್ರೆ ಮಕ್ಕಳಿಗೆ ನಾವು ನಮ್ಮವರು ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ಮೊದಲು ತುಂಬಬೇಕು. ಮತ್ತೆ ನಮ್ಮ ಮನೆಯಲ್ಲಿ ಕಲಿಸ್ತಕ್ಕಂಥದ್ದು ಶಾಲೆಯಲ್ಲಿ ಹೇಗೆ ಅದು ಕೊಂಡಿ ಆಗುತ್ತೆ, ಹೇಗೆ ಅದು ಪೂರಕವಾಗುತ್ತೆ, ಅದು ಯಾವ ರೀತಿ ಪಾತ್ರ ವಹಿಸುತ್ತೆ ಅಂತಂದ್ರೆ ಅಲ್ಲಿ ಹಿಂದೆ ಚೆನ್ನಾಗಿದ್ರೆ, ಅಂದ್ರೆ ಹಿಂದೆ ಗುರು ಹಿಂದೆ ಇರ್ತದೆ, ಮುಂದೆ ನಮ್ಮ ಗುರಿ ಇದ್ರೆ, ಸೊ ಇವೆರಡು ಮನೆಯ ವಾತಾವರಣ, ಶಾಲಾ ಕಲಿಕೆಗೆ ಎರಡು ಕೂಡ ಪುಷ್ಟಿಯನ್ನ ನೀಡ್ತವೆ ಅನ್ನೋ ಮಾತನ್ನ ನಾನು ಹೇಳ್ತೀನಿ ನಾನು. ಖಂಡಿತ ಸರ್, ಪ್ರಾಥಮಿಕ ಶಿಕ್ಷಣದ ದೃಷ್ಟಿಯಿಂದ ಪೋಷಕರ ಪಾತ್ರವನ್ನ ನೀವು ಹೇಗ್ ನೋಡ್ತೀರಾ ಸರ್? ಇವತ್ತು ಪ್ರಾಥಮಿಕ ಶಿಕ್ಷಣ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಇವತ್ತಿನ ಜನರೇಷನ್ ಅಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಮತ್ತೊಂದು ಎಲ್ಲ ಬಂದ್ಮೇಲೆ ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲ ಪೋಷಕರು ಅಟ್ಲೀಸ್ಟ್ ಕೊನೆ ಪಕ್ಷ ಓದುವುದು, ಬರೆಯುವುದು, ಸಹಿ ಹಾಕೋದನ್ನ ಕಲ್ತ್ಕೊಂಡಿದ್ದಾರೆ. ಹೌದು ಸರ್. ಆದ್ರೆ ನಮ್ಮ ಮಕ್ಕಳ ಮೇಲೆ ಅದು ಎಷ್ಟು ಒಂದು ಶಿಸ್ತು, ಸಂಯಮ, ಸಹಬಾಳ್ವೆ ಮತ್ತು ಮೌಲ್ಯಗಳನ್ನ ಅದು ಮಕ್ಕಳ ಒಂದು ಕಲಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅಂತಂದ್ರೆ, ಇವತ್ ನೋಡಿ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಖಾಸಗಿ ಒಂದು ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪೋಷಕರಿಗೆ ಅಪಾರವಾದಂತ ಅಭಿಮಾನ. ಆದ್ರೆ ರಾಜ್ಯ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ. ಕೊಡ್ತಾ ಇದ್ರು ಕೂಡ ನಮ್ಮ ಮಕ್ಕಳನ್ನ ನಾವು ಸೇರ್ಸೋದಕ್ಕೆ ಕಷ್ಟ ಅವರು. ಯಾಕೆ ಅಂತಂದ್ರೆ ಇವ್ರಿಗೆ ಸರ್ಕಾರ ನಮ್ಮ ಮಕ್ಕಳಿಗೆ ಸವಲತ್ತನ್ನ ಕೊಡೋದು, ಇವರು ಅದನ್ನ ಗೌರವಿಸ್ಬೇಕು, ಮಕ್ಕಳನ್ನ ಅದು ಪುಷ್ಟಿ ನೀಡ್ಬೇಕು. ನೋಡಿ ಸರ್ಕಾರ ಏನೆಲ್ಲ ಕೊಡ್ತಾ ಇದೆ, ನಾನು ಓದ್ಬೇಕು ಚೆನ್ನಾಗಿ, ನಾನ್ ಮಾಡ್ಬೇಕು ಅಂತಕ್ಕಂಥ, ಅದಕ್ಕೆ ಈಗ ಏನ್ ಮಾಡ್ತಾ ಇದೆ, ಅಷ್ಟೆಲ್ಲ ಕೊಟ್ರು ಕೂಡ ಸರ್ಕಾರ ಏನ್ ಮಾಡಿದೆ, ಈ ಖಾಸಗಿ ಸಂಸ್ಥೆಗಳ ಬಗ್ಗೆ ವ್ಯಾಮೋಹವನ್ನ ಸರ್ಕಾರಿ ಶಾಲೆಗಳಂತ ತಿಳಿಸಿದೆ. ಈ KPS ಅಂತ ಪಬ್ಲಿಕ್ ಶಾಲೆ, ಮತ್ತೆ ಈ ಆದರ್ಶ ಶಾಲೆಗಳು, PM ಶ್ರೀ, ಮತ್ತೆ ಹಾಗೇನೆ ಕೂಡ ಈ ಬಾಲವಾಟಿಕೆಗಳು, ವಸತಿ ಶಾಲೆಗಳು, ಇವೆಲ್ಲ ಪ್ರಾರಂಭ ಮಾಡ್ಬಿಟ್ಟು ಏನಾಗಿದೆ ಅಂತಂದ್ರೆ ಅಲ್ಲಿ ಬಾಲವಾಟಿಕೆ ಅಂದ್ರೆ LKG UKG ಇಂದ ಹಿಡಿದು ಅಪ್ ಟು PUC ತನಕನೂ ಕೂಡ ಅಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿರೋದ್ರಿಂದ ಅದೆಷ್ಟೋ ಕುಟುಂಬಗಳು ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಓದ್ಸಕ್ ಆಗದೆ ಇರೋಂತವ್ರು, ಅಷ್ಟೊಂದು ದುಡ್ಡು ಕೊಟ್ಟು ಡೊನೇಷನ್ ಕೊಡದ ಆಗದೆ ಇದ್ದಂತವ್ರು ಇವತ್ತು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಇದರಿಂದ ದಾಖಲಾತಿ, ಹಾಜರಾತಿ ಎಲ್ಲವೂ ಕೂಡ ಹೆಚ್ಚಳವಾಗ್ತಾ ಇದೆ. ಆದ್ರಿಂದ ಈ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಗಟ್ಟಿ ಮಾಡಿದ್ರೆ ನಮ್ಮ ಒಂದು ಪೋಷಕರು ಅದ್ರ ಬಗ್ಗೆ ಹೆಚ್ಚಿನ ಒಲವನ್ನು ನೀಡೋದೇ ಆದ್ರೆ ಖಂಡಿತವಾಗಿ ಅದು ಯಶಸ್ವಿ ಆಗತ್ತೆ ಅಂತ ಹೇಳಿ ನಾನಾದ್ರೂ ಭಾವಿಸಬಹುದು. ಖಂಡಿತ ಸರ್, ನೀವು ಹೇಳಿದ್ದು ನಿಜಾನೇ ಸರ್. ಸರ್, ಹಾಗೇನೆ ಮನೆ ಮತ್ತು ಶಾಲೆಯ ನಡುವಿನ ಸಹಯೋಗ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಬಹುದು ಅಂತ ಭಾವಿಸ್ತೀರಾ ಸರ್? ಇದು ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ಒಳಗಡೆನೆ ಉತ್ತರ ಇದೆ. ಖಂಡಿತ, ಹೌದು. ಯಾಕೆ ಅಂತಂದ್ರೆ ಈ ಮನೆ ಮತ್ತು ಶಾಲೆಯ ನಡುವೆ ಈ ಕಾರ್ಲೇಷನ್ ಬಿಟ್ವೀನ್ ಅಂತ ಹೇಳ್ತೀವಿ. ಈ ಮಕ್ಕಳ ಒಂದು ಅಭಿವೃದ್ಧಿಗೆ ತುಂಬಾ ಸಹಕಾರಿಯಾಗ್ತಕ್ಕಂಥದ್ದು. ಹೇಗಪ್ಪ ಅದು ಸಹಕಾರಿ ಆಗತ್ತೆ ಅಂತಂದ್ರೆ, ಈ ಪೋಷಕರಲ್ಲಿ ಮೊದಲಿಗೆ ಆತ್ಮವಿಶ್ವಾಸ ಇರ್ಬೇಕು. ಹೌದು ಸರ್, ಆತ್ಮವಿಶ್ವಾಸ ಇರ್ಬೇಕು. ಕೌಟುಂಬಿಕ ಕಲಹಗಳು ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು. ನಾವೇನ್ ಮಾಡ್ತೀವಿ, ಮಕ್ಕಳ ಎದುರುಗಡೆನೆ ಪಾಲಕರು, ಪೋಷಕರಾದಂತ ನಾವು ಕಿತ್ತಾಡ್ತಿರ್ತೀವಿ, ಹೊಡೆದಾಡ್ತಿರ್ತೀವಿ, ಬಡದಾಡ್ತಿರ್ತೀವಿ. ಈ ವಾತಾವರಣಗಳು ಮಕ್ಕಳ ಮೇಲೆ ಬೀರಬಾರ್ದು. ಆಗಿದ್ದಾಗ ಮಕ್ಕಳ ಕಲಿಕೆ ಉತ್ತಮವಾಗಿ ಸಹಕಾರಿಯಾಗುತ್ತೆ, ಮಕ್ಕಳ ಅಭಿವೃದ್ಧಿ, ಬೆಳವಣಿಗೆ ಆಗುತ್ತೆ. ಹೌದು, ಈಗ ನೋಡಿ, ಸ್ಟಾರ್ಸ್ ಮತ್ತು ಏಕಾಂಗಿ ಅನ್ನುವಂತ ಎರಡು ಗುಂಪಿನಲ್ಲಿ ಇರ್ತವೆ ಮಕ್ಕಳು. ಏನು ಸ್ಟಾರ್ಸ್ ಅಂದ್ರೆ ಯಾವಾಗ್ಲೂ ಚಟುವಟಿಕೆಯಿಂದ ಇರ್ತಕ್ಕಂಥದ್ದು. ಯಾವಾಗ್ಲೂ ಚಟುವಟಿಕೆ ಇರ್ತಕ್ಕಂತ ಮಕ್ಕಳ ಮನೆಯಲ್ಲಿ ಒಂದು ಕಲಿಕೆಗೆ, ಮಕ್ಕಳ ಅಭಿವೃದ್ಧಿಗೆ ಪೂರಕವಾದಂತ ವಾತಾವರಣವನ್ನ ಮನೆ ಮತ್ತು ಶಾಲೆ ಎರಡರ ನಡುವೆ ಅವರು ಒಂದು ಸಹಕಾರವನ್ನು ನೀಡಿರ್ತಾರೆ. ಅದೇ ಏನಂತ ಏಕಾಂಗಿ ಆಗಿರ್ತವೆ ನೋಡಿ, ಸ್ಟಾರ್ಸ್ ಅಲ್ಲದೆ ಇರ್ತಕ್ಕಂಥ ಮಕ್ಕಳು. ಅದೇ ನಾವು ಸೈಕಾಲಜಿ ಓದೋ ಸಂದರ್ಭದಲ್ಲಿ ಶಾಂಪಲ್ ಅನ್ನ ತಕೊಂಡು ಆ ಮಕ್ಕಳನ್ನ ನಾವು ಅಧ್ಯಯನ ಒಳಪಡಿಸಿದಾಗ ಮಕ್ಕಳ
ಮಕ್ಕಳ ಕೌಟುಂಬಿಕದಲ್ಲಿ ಇರ್ತಕ್ಕಂತಹ ಪರಿಣಾಮ ಇವ್ರ ಮೇಲೆ ಬೀರಿರುತ್ತೆ. ಹಾಗಾಗಿ ಅವರು ಏಕಾಂಗಿ ಯಾರ ಜೊತೆನೂ ಸೇರೋದಿಲ್ಲ. ಆಗ ಆ ಮಕ್ಕಳ ಒಂದು ಅಭಿವೃದ್ಧಿ ಕುಂಠಿತ ಆಗ್ತವೆ. ಹಾಗಾಗಿ ನಾವು ಸಹಜವಾಗಿ ಹೇಳ್ಬೇಕು ಅಂತಂದ್ರೆ, ಮನೆಯ ವಾತಾವರಣ ಶುದ್ಧವಾಗಿದ್ರೆ ಮಕ್ಕಳ ಮನಸ್ಸು, ಮಕ್ಕಳ ಆರೋಗ್ಯ ಶೈಕ್ಷಣಿಕವಾಗಿ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಹೌದು ಸರ್, ಒಂದು ಒಳ್ಳೆ ಉದಾಹರಣೆಗಳ ಮೂಲಕ ಅಂದರೆ ಮಕ್ಕಳ ಉತ್ತಮವಾದ ಕಲಿಕೆಗೆ ಮನ ವಾತಾವರಣ ಎಷ್ಟೆಲ್ಲ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೆ ಮೊದಲಿಗೆ ಪೋಷಕರು ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಮಗೆ ತಿಳಿಸ್ಕೊಟ್ರಿ. ಹೌದು ಸರ್, ಹಾಗೇನೆ ಮಕ್ಕಳ ಕಲಿಕೆಗೆ ತಂತ್ರಜ್ಞಾನ ಅಥವಾ ಮಾಧ್ಯಮಗಳ ಬಳಕೆ ಮನೆಯಲ್ಲಿ ಹೇಗೆ ಸರಿಯಾದ ರೀತಿಯಲ್ಲಿ ನಡೆಸ್ಬೋದು ಅಂತ ಭಾವಿಸ್ತೀರಾ ಸರ್? ಇವತ್ತಂತೂ ಈ ಪದ ಅಂತೂ ನೆನ್ನೆ ಹುಟ್ಟಿರ್ತಕ್ಕಂಥ ಮಗು ಕೂಡ ಈ ಒಂದು ತಂತ್ರಜ್ಞಾನದಲ್ಲಿ, ಈ ಮೊಬೈಲ್ ಬಳಕೆನಲ್ಲಿ ಬೇರಳನ್ನ ಆಡಿಸ್ತಕ್ಕಂತ ಒಂದು ಸಂದರ್ಭಗಳು ಬಂದಿದೆ. ಏನು ತಂತ್ರಜ್ಞಾನ ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಬಳಕೆ ಉತ್ತಮವಾಗಿರಬಹುದಂತ ಡಿಜಿಟಲ್ ಸಂಪನ್ಮೂಲಗಳು ಈ ಶೈಕ್ಷಣಿಕ ಆಟಗಳು ತರಗತಿಗಳನ್ನ ಹೆಚ್ಚು ಸಂವಾದಾತ್ಮಕ ಮತ್ತು ಉತ್ತೇಜನವಾಗಿ ಬೆಳೆಸ್ತಕ್ಕಂಥದ್ದು. ಈಗ ನಾವು ಪ್ರಸ್ತುತದಲ್ಲಿ ಇರ್ತಕ್ಕಂತ ವಿದ್ಯಮಾನಗಳು ಇರಬಹುದು. ಈಗ ಕೆಲವು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂತ ಒಂದು ಈ ಡಿಜಿಟಲ್ ತಂತ್ರಜ್ಞಾನ ಇರ್ಬೋದು. ಎಷ್ಟು ಅಂಗೈ ಬೆರಳಿನಲ್ಲಿ ನಮ್ಗೆ ಇವತ್ತು ಪಾಠಗಳು ಮತ್ತೆ ಕೆಲವೊಂದು ಗೈಡ್ಗಳು ಎಷ್ಟು ಚೆನ್ನಾಗಿದ್ದೇವೆ ಅಂತಂದ್ರೆ, ಮಕ್ಕಳ ಕಲಿಕೆಗೆ ತಂತ್ರಜ್ಞಾನ ಆಧುನಿಕ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬಹುದು. ಹೌದು ಸರ್, ಖಂಡಿತ. ಏನಿಲ್ಲ ಎಲ್ಲವೂ ಸಿಗ್ತವೆ. ಇವತ್ತು ಒಂದು ಕ್ಲಿಷ್ಟಕರವಾದಂತ ಒಂದು ಪ್ರಶ್ನೆಯನ್ನ ನೀವು ಕೊಟ್ಟಾಗ ಅದನ್ನ ನಾವು ಡಿಕ್ಷನರಿಗಳಲ್ಲಿ ಹುಡುಕಬೇಕಾದಂತ ಸಂದರ್ಭ ಇತ್ತು. ಇವತ್ತು ಗೂಗಲ್ ಅಲ್ಲಿ ಹೊಡಿತು ಅಂತಂದ್ರೆ ಗೂಗಲ್ ಅಮ್ಮ ನಮ್ಗೆ ಎಲ್ಲವನ್ನು ಕೊಡ್ತಾ ಹೋಗ್ತಾರೆ. ಹೌದು ಸರ್, ಇಂಥದ್ದು ಹೀಗೆ ಇದೆ, ಇಂಥದ್ದು ನೀವು ತಗೊಳ್ಳಿ. ಈಗ ನೀವು ತಂತ್ರಜ್ಞಾನದ ನೀವು ಹೋಲ್ಸ್ಕೊಳ್ಳೋದೇ ಆದ್ರೆ, ಈಗ ನೋಡಿ, ಒಂದು ರ್ಯಾಪಿಡ್ ಬುಕ್ ಮಾಡ್ಬೇಕು, ಒಂದ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ನಾವು ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಕ್ಯಾಬ್ ಗಳಲ್ಲಿ ಹೋಗ್ಬೋದು. ಆಮೇಲೆ ಗೂಗಲ್ ಮ್ಯಾಪ್ ಅನ್ನು ಇಂಥದ್ದು ಹಾಕೊಂಡ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ಆಧುನಿಕ ಡಿಜಿಟಲೀಕರಣ ಆಗಿದ್ದಾಗ ನಮಗೆ ಹೆಚ್ಚು ಪ್ರಯೋಜನಕಾರಿ ಆಗ್ತಕ್ಕಂಥದ್ದು. ಈ ಮಕ್ಕಳ ಒಂದು ಇದೊಂಥರ ಸಹ ಸಂಬಂಧ, ಇದೊಂಥರ ಮಿತ್ರನೇ. ಸರಿಯಾಗಿ ಬಳಸಿಕೊಂಡಲ್ಲಿ, ಹೌದು ಸರ್, ಸರಿಯಾಗಿ ಬಳಸದಿದ್ದಲ್ಲಿ ಶತ್ರು ಕೂಡ ಆಗ್ಬಹುದು. ಇವತ್ತು ಡಿಜಿಟಲ್ ಆಟಗಳು ಬೇಕಾದಷ್ಟು ಗೇಮ್ಗಳು ಏನೆಲ್ಲ ಆಗಿದಾವೆ, ಅಂತೇವ ಮಕ್ಕಳ ಗಮನಕ್ಕೆ ಬರಬಾರ್ದು ಅಂತೇನೆಲ್ಲ ಸರ್ಕಾರ ಬ್ಯಾನ್ ಮಾಡ್ಬೇಕು. ಖಂಡಿತ ಸರ್, ಹೌದು. ಹಾಗೆ ಈ ಲ್ಯಾಪ್ಟಾಪ್ ಬಳಸ್ತಕ್ಕಂಥದ್ದು, ಆಮೇಲೆ ಟ್ಯಾಬ್ ಗಳನ್ನ ಬಳಸ್ತಕ್ಕಂಥದ್ದು, ಮೊಬೈಲ್ ಗಳನ್ನ ಬಳಸ್ತಕ್ಕಂಥದ್ದು, ಅವೆಲ್ಲವೂ ಕೂಡ ಶೈಕ್ಷಣಿಕವಾಗಿ ಪೂರಕವಾಗಿರ್ಬೇಕು. ಆಗಿದ್ದಾಗ ಮಾತ್ರ ನಮ್ಮ ತಂತ್ರಜ್ಞಾನದ ಅಭಿವೃದ್ಧಿ. ನೋಡಿ, ಸಣ್ಣ ಮಕ್ಕಳೆಲ್ಲ ಇವತ್ತು ವಿಜ್ಞಾನದಲ್ಲಿ ಅವರಿಗೆ ಸರ್ಕಾರ ಒಂದು ಪ್ರೋತ್ಸಾಹ ಧನವನ್ನು ಕೊಟ್ಟು ಅವರಿಗೆ ಆವಿಷ್ಕಾರವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಕೊಡ್ತೇವೆ. ಅವೆಲ್ಲ ವಿಜ್ಞಾನಿಗಳಾಗುವ ಪೂರ್ವದಲ್ಲಿಯೇ ಅವರು ಆಸಕ್ತಿ ಇರ್ತದೆ ಮಕ್ಕಳಲ್ಲಿ. ಹೌದು ಸರ್, ಅಂತವು ಎಲ್ಲವೂ ಕೂಡ ತಂತ್ರಜ್ಞಾನದಲ್ಲಿ ಬಳಸ್ಕೊಂಡಾಗ ಅವು ಮುಂದೆ ಹೋಗಿ ಯಶಸ್ವಿ ಆಗ್ತೇವೆ ಅಂತ ಹೇಳ್ಬಹುದು. ಹೌದು ಸರ್. ಅಂದ್ರೆ ಸರ್, ನೀವು ಹೇಳಿದ್ರಿ ಅಂದ್ರೆ ತಂತ್ರಜ್ಞಾನ ಒಳ್ಳೆ ರೀತಿಯಲ್ಲಿ ಬಳಸಿದ್ರೆ ಮಕ್ಕಳ ಕಲಿಕೆಯಲ್ಲಿ ಉತ್ತಮ ರೀತಿಯ ಪ್ರಯೋಜನಗಳನ್ನ ಪಡ್ಕೋಬಹುದು. ಹಾಗಿದ್ರೆ ಮಕ್ಕಳಿಗೆ ಮೊಬೈಲ್ ಅನ್ನೋದು ಮಾರಕ ಆಗಬಾರ್ದು ಅನ್ನೋದ್ರ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿ ಸರ್. ಖಂಡಿತ ಸರ್. ಹಾಗೇನೆ ಮಕ್ಕಳ ಕಲಿಕೆಯಲ್ಲಿ ಪ್ರೀತಿ, ಪ್ರೋತ್ಸಾಹ ಮತ್ತೆ ಸಹನೆ ಎಷ್ಟು ಮುಖ್ಯ ಆಗುತ್ತೆ ಅಂತ ಭಾವಿಸ್ತೀರಾ ಸರ್? ಈ ವಿಚಾರ ಅಂತಂದ್ರೆ ನೋಡಿ, ನಾವು ಮನೆಯಲ್ಲಿ ಇರ್ತಕ್ಕಂತ ಪೋಷಕರಾದಂತ ನಾವು ಮಕ್ಕಳಲ್ಲಿ ಒಂದು ಅಸಹನೆ, ಒಂದು ಕೋಪ, ಈ ಒಂದು ದ್ವೇಷ, ಈ ತರದವೆಲ್ಲವನ್ನು ಕೂಡ ಅವಕ್ಕೆ ಗೊತ್ತೇ ಆಗ್ಬಾರ್ದು. ಆ ರೀತಿ ನಾವು ಬೆಳೆಸ್ಬೇಕು. ಒಂದ್ಸರಿ ಯಾರೋ ಒಬ್ರು ಕಾಶಿಗೆ ಹೋದ್ರಂತಲ್ಲ ಅಜ್ಜ, ಅವರು ತುಂಬಾ ಕೋಪಿಷ್ಟ್ರಂತೆ. ಈ ಮಕ್ಕಳು ಕುಚೋದ್ಯ ಮಾಡ್ತವೆ, ತಾತ ನೀವು ಕಾಶಿಗೆ ಹೋಗಿ ಬಂದ್ರಲ್ಲ, ನೀವು ಏನ್ ಅಲ್ಲಿಗೆ ಹೋದಾಗ ಏನಾದ್ರು ಒಂದ್ ಬಿಟ್ಟು ಬರ್ಬೇಕಂತಲ್ಲ. ಹೌದು ಸರ್. ಆ ಬಿಟ್ಟು ಬಂದಾಗ ನಾನು ಕೋಪ ಬಿಟ್ಟು ಬಂದೆ ಅಂತ ಅಜ್ಜ ಹೇಳಿದ್ರಂತೆ. ಇದಕ್ಕೆ ಕುತೂಹಲ, ಇನ್ಮೇಲೆ ನಮ್ಮ ಅಜ್ಜ ನಮ್ಮನ್ ಬೈಯೋದಿಲ್ಲ. ಹಾಗಾಗಿ ಮತ್ತೆ ಹೋಗಿ ಕೇಳುದು, ತಾತ ನಿಜವಾಗ್ಲೂ ಕೋಪ ಬಿಟ್ಟು ಬಂದ? ಹ್ಞೂ ಕಣಪ್ಪ ಬಿಟ್ಟು ಬಂದೆ, ನನ್ ಕೋಪ. ಪುನಃ ಆಕೆಲ್ಲ ಆಟ ಆಡ್ಕೊಂಡ್ ಬಂದ್ ಮತ್ತೆ ಕೇಳೋದು. ಮತ್ತೆ ಕೇಳಿದಾಗ ಬಿಟ್ಟು ಬಂದೆ ಅಂತ ಒಂದ್ಸರಿ ಅಲ್ಲೋ ನಿನ್ಗೆ ಹೇಳಿದ್ದು ಅಂದ. ಮತ್ತೆ ಓದಿ ಯಾಕೋ ತಾತ ಒಂದ್ಸರಿ ತಾತ ನಿಜವಾಗ್ಲೂ ಕಾಶಿಗೆ ಹೋಗಿ ಬಂದಲ್ಲ, ಕೋಪ ಬಿಟ್ಟೆ ಅಂತ ಒಂದ್ಸತಲ್ಲೂ ನಿನ್ಗೆ ಹೇಳಿದ್ದು ಅಂತ ಚೆನ್ನಾಗಿ ಬಂತಂತೆ ಕೋಪ ಅಲ್ಲಿ. ಹಾಗಿದ್ಮೇಲೆ ನಮ್ಗೆ ಈ ಸಹನೆ ಅಂತಕ್ಕಂಥದ್ದು ಎಲ್ಲಿ ಬರ್ಬೇಕು? ಅದನ್ನ ನಾವು ಪೂರ್ವದಲ್ಲಿಯೇ ಮಕ್ಕಳಲ್ಲಿ ನಾವು ಬೆಳೆಸ್ಬೇಕಾದ್ರೆ ಅತಿ ಹೆಚ್ಚಾಗಿ ಸಹನೆ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಇವೆಲ್ಲವನ್ನ ಪ್ರಾರಂಭದ ಹಂತದಿಂದಲೇ ಕೂಡ ನಾವು ಕಲಿಸುತ್ತೆ ಆದ್ರೆ ಆ ಮಕ್ಕಳಲ್ಲಿ
ಆ ತಾಳ್ಮೆ, ಒಂದು ಸಹನೆ, ಮಮಕಾರ, ಪ್ರೀತಿ, ವಾತ್ಸಲ್ಯ, ಸಂಬಂಧ ಇವೆಲ್ಲವೂ ಕೂಡ ಚಿಕ್ಕಂದ್ರಲ್ಲಿ ನಾವು ಖಂಡಿತವಾಗಿ ಬೆಳೆಸ್ಕೊಳ್ಳದೆ ಆದ್ರೆ ಆ ಮಕ್ಕಳು ಮುಂದೆ ಯಾವುದೇ ತಂಟ ತಕರಾರಿಲ್ಲದೆ, ದ್ವೇಷ ಅಸೂಯೆಗಳಿಲ್ಲದೆ, ಮತ್ತೊಬ್ಬರ ಜೊತೆ ಪ್ರೀತಿ ಸಹನೆಯಿಂದ ವರ್ತಿಸಿ ಆ ಮಕ್ಕಳು ಯಶಸ್ವಿಯಾಗಿ ತಮ್ಮ ಗುರಿಯನ್ನ ತಾವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ನಾನು ಮಾತಾಡ್ಬೋದು. ಹೌದು ಸರ್, ಒಂದೊಳ್ಳೆ ಕಥೆಗಳ ಮೂಲಕ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಟ್ಟಿ ಸರ್. ಹಾಗೇನೆ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸೋದಕ್ಕೆ ಪೋಷಕರಿಗೆ ನೀವು ನೀಡುವಂತಹ ಸಲಹೆ ಅಂದ್ರೆ ಏನು ಸರ್? ಖಂಡಿತವಾಗಿ 10 ಹಲವಾರುಗಳಿದ್ದಾವೆ. ಆದ್ರೆ ಈ ಸಂದರ್ಭದಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಕೆಲವೊಂದನ್ನ ನಾವು ಹೇಳ್ಬೋದು. ಒಂದು ನಮ್ಮ ಆತ್ಮೀಯ ಒಂದು ಪೋಷಕ ಬಂಧುಗಳಿಗೂ ಮತ್ತೆ ಅವ್ರಿಗೆ ಒಂದು ಸಲಹೆ ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಜೊತೆ ನಾವು ಹೇಗೆ ನಾವು ಇರ್ಬೇಕು ಅನ್ನುವಂತಹ ಒಂದು ಸಾಮಾನ್ಯ ಒಂದು ಅರಿವು ನಮ್ಮಲ್ಲಿ ಇದ್ರೆ ಆ ಮಕ್ಕಳು ನಮ್ಮನ್ನ ಅರ್ಥ ಮಾಡ್ಕೋತವೆ, ಆ ಮಕ್ಕಳು ನಮ್ಮನ್ನ ಫಾಲೋ ಅಪ್ ಮಾಡ್ತವೆ, ಆ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತವೆ. ಈಗ ನೋಡಿ, ಒಬ್ಬ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುವ ರೀತಿಯನ್ನ ರಜಾ ಅವಧಿಯಲ್ಲಿ ಮಕ್ಕಳು ಮನೆಯಲ್ಲಿ ಶಿಕ್ಷಕರ ರೀತಿ ಅನುಕರಣೆ ಮಾಡ್ತವೆ. ಅಂದ್ಮೇಲೆ ನಾವು ಕಲಿಕಾ ವಾತಾವರಣವನ್ನ ನಾವು ನಿರ್ಮಾಣ ಮಾಡ್ಬೇಕು ಅಂತಂದ್ರೆ ಮೊದಲು ನಾವು ಕೋಪವನ್ನು ಬಿಡಬೇಕು. ಕೌಟುಂಬಿಕ ವಾತಾವರಣದಲ್ಲಿ ನಾವು ಅದನ್ನ ಸೃಷ್ಟಿ ಮಾಡ್ಬೇಕು. ಆ ಮಕ್ಕಳಿಗೆ ಒಂದು ಪ್ರೇರಣೆಯನ್ನ ಕೊಡ್ಬೇಕು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ನಾವು ಮಾತನಾಡ್ಬೇಕು. ಕಲಿಕಾ ಶೈಲಿ ಉತ್ತಮ ಆಗ್ಬೇಕಂತಂದ್ರೆ ನಾವು ಮೊದಲು ಆ ವಾತಾವರಣವನ್ನ ನಿರ್ಮಿಸಿಕೊಡ್ಬೇಕು. ಅಕ್ಕಪಕ್ಕದವರು ಮತ್ತೆ ಭಾಷಾ ಮತ್ತು ಈ ಸಂವಹನದಲ್ಲಿ ನಾವು ಏರಿಳಿತಗಳಲ್ಲಿ ಮಕ್ಕಳನ್ನ ಏನು ಭಯಗೊಳಿಸಬಾರ್ದು, ನಾವು ಹೆದರಿಕೆ ಹುಟ್ಟಿಸಬಾರ್ದು. ಆ ಮಕ್ಕಳಲ್ಲಿ ಒಂದು ಸ್ನೇಹ ಜೀವಿಯ ವಾತಾವರಣವನ್ನ ನಾವು ಇದ್ ಮಾಡ್ಬೇಕು. ಹಾಗಾದ್ರೆ ಮಾತ್ರ ನಾವು ಆ ಮಕ್ಕಳಲ್ಲಿ ಒಂದು ಕಲಿಕಾ ವಾತಾವರಣ ನಿರ್ಮಿಸೋದಕ್ಕೆ ಪೋಷಕರಾದಂತ ನಾವು ನೀಡ್ಬೋದು. ಮಕ್ಕಳು ತುಂಬಾ ಕೋಪ ಮಾಡ್ಕೋತವೆ, ತುಂಬಾ ನಮ್ಮನ್ನ ಡಿಸ್ಟರ್ಬ್ ಮಾಡ್ತವೆ. ಹಂಗಂತೇಳಿ ನಾವು ಡಿಸ್ಟರ್ಬ್ ಆಗ್ಬಾರ್ದು. ನೋಡು, ನೀನು ಇಷ್ಟು ಕೆಲಸಗಳನ್ನ ಮಾಡಿದ್ರೆ ನಿನ್ಗೆ ಏನೋ ಅಂತ ತಂದ್ಕೊಡ್ತೀನಿ, ಆ ತಂದ್ಕೊಡ್ತೀನಿ ಅಂತಕ್ಕಂಥದನ್ನ ನಾವು ಗೌಪ್ಯವಾಗಿಡ್ಬೇಕು. ಅದನ್ನ ಅವ್ರ ಕೆಲಸವನ್ನ ಪೂರ್ಣಗೊಳಿಸಿದ ಮೇಲೆ ನಾನು ಏನ್ ಅನ್ಕೊಂಡಿದೀವಿ ಅದನ್ನ ನಾವು ತಂದ್ಕೊಟ್ರೆ ತುಂಬಾ ಖುಷಿ ಪಡ್ತವೆ. ಅವರು ಒಂದು ಗುರಿಯನ್ನ ಮುಟ್ಲಿಕ್ಕೆ, ಅವರ ಒಂದು ಆಸಕ್ತಿಯನ್ನ ನಾವು ಪ್ರೇರಣೆ ಮಾಡ್ಲಿಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ ಅವೆಲ್ಲವನ್ನು ಕೂಡ ನಾವು ಮಾಡೋದೇ ಆದ್ರೆ ನಮ್ಮ ಪೋಷಕರು ಮೊದಲು ನಮ್ಮ ಮಕ್ಕಳಿಗೆ ಸರಿಯಾದ ನಿಟ್ಟಿನಲ್ಲಿ ನಾವು ಕೊಡಬೇಕಾದಂತಹ ಮಾಹಿತಿಯನ್ನ, ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದೇ ಆದ್ರೆ ನಾವು ಹೆಚ್ಚಿನ ನಿರೀಕ್ಷೆಯನ್ನ ಮಕ್ಕಳಲ್ಲಿ ಇಟ್ಕೋಬಹುದು. ಅವರಿಂದ ನಾವು ಏನನ್ನೋ ನಾವು ನಿರೀಕ್ಷೆ ಅಂದ್ರೆ ಆತರ ನಿರೀಕ್ಷೆ ಅಲ್ಲ. ನಮ್ಮ ಮಕ್ಕಳು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನ ಕೊಡ್ತಾರೆ. ಅದಕ್ಕೇನೆ ತಿಳಿದವರು ದೊಡ್ಡವರು ಹೇಳ್ತಾರೆ, ನಾವು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬಾರದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಕ್ಕಂಥ ದೊಡ್ಡವರ ವಾಣಿ, ಹಿರಿಯರ ನುಡಿ ನಮಗೆ ಜನಜನಿತವಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ. ಹಾಗಾಗಿ ನಮ್ಮ ಎಲ್ಲ ಪೋಷಕ ಬಂಧುಗಳು ತಮ್ಮ ಮಕ್ಕಳನ್ನ ಸ್ನೇಹಿತರಂತೆ ಕಾಣುವುದಕ್ಕೆ ನನ್ನ ಮನವಿಯನ್ನ ಮಾಡ್ಕೋತೀನಿ. ಹೌದು ಸರ್, ಬಹಳ ಸಂತೋಷ ಸರ್. ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳ ಕಲಿಕೆಯ ಮೊದಲ ಪಾಠದಲ್ಲಿ ಮನೆಯ ವಾತಾವರಣದ ಮಹತ್ವ ಎಂಬ ವಿಚಾರದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ಮತ್ತೆ ಈ ಮಾಹಿತಿಯನ್ನ ಕೇಳುವಂತ ಎಲ್ಲ ತಾಯಿ ತಂದೆಯರಿಗೂ, ಪೋಷಕರಿಗೂ, ನಮ್ಮ ವಿದ್ಯಾರ್ಥಿಗಳಿಗೂ, ನಮ್ಮ ಮಿತ್ರರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಇದುವರೆಗೂ ನನಗೆ ಒಂದು ಸಾಮಾನ್ಯ ಒಂದು ಪ್ರಶ್ನೆಗಳ ಮಾಡುವ ಮುಖಾಂತರ ನನ್ನನ್ನು ಮಾತಾಡಿಸಿದಂತಹ ನಮ್ಮ ಸರಗೂರಿನ ಜನಧ್ವನಿ ಎಲ್ಲ ಸನ್ಮಿತ್ರರಿಗೂ ತಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಎಂಸಿ ತಳಲು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಮತ್ತು ಎಚ್.ಡಿ. ತಾಲೂಕಿನ ಸಹಾಯಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ.
ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.